ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದ್ರು ಕೂಡ ಮೈತ್ರಿ ಪಕ್ಷವಾಗಿ ನಮ್ಮನ್ನ ಕರೆದಿಲ್ಲ ಅಂತ ಜೆಡಿಎಸ್ ನವರು ಸಿಟ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ನಮಗೆ ಯಾವುದೇ ಮಾಹಿತಿ ಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಅದರ ವಿಚಾರ ನನಗೆ ಪಕ್ಷದ ವರಿಷ್ಠರಿಗೆ ನಾಯಕರುಗಳಿಗೆ ಗೊತ್ತಾಗಬೇಕು. ಆ ವಿಚಾರದಲ್ಲಿ ನನಗೇನು ಕೂಡ ಗೊತ್ತಿಲ್ಲ. ಈ ಹೋರಾಟದಲ್ಲಿ ಇವತ್ತು ನೀವು ಪಾಲ್ಗೊಂಡಿದ್ರಿ, ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಪಾಲ್ಗೊಂಡಿದ್ದಾರೆ. ಇತ್ತೀಚಿನ ಕೆಲವು ನಿಮ್ಮ ಮತ್ತು ಶ್ರೀರಾಮ್ ನಡುವಿನ ಬೆಳವಣಿಗೆಗಳ ಬಳಿಕ ಮತ್ತೆ ಒಂದೇ ವೇದಿಕೆಯಲ್ಲಿ ನೀವು ಕಾಣಿಸ್ಕೊಂಡಿರುವಂತದ್ದು ಎಲ್ಲ ಸರಿ ಹೋಗಿದೆಯಾ? ನೋಡಿ, ಇವತ್ತು ಪಾರ್ಟಿ ಅಂತ ಬಂದಾಗ ನಾನು ಪಾರ್ಟಿಗೋಸ್ಕರನೇ ಕೆಲಸ ಮಾಡುವಂಥದ್ದು. ಈ ಹಿಂದೆ ವೈಯಕ್ತಿಕವಾಗಿ ಅವರು ಇವರು ಅಂತೇಳಿ ಏನು ಯೋಚನೆಗಳಿತ್ತು, ಇವತ್ತು ಅದು ಯಾವುದು ಕೂಡ ಇಲ್ಲ. ಜೀವನದಲ್ಲಿ ಎಷ್ಟೋ ವಿಷಯಗಳನ್ನ ಕಲ್ತಿದ್ದೀವಿ. ಇವತ್ತು ಏನೇ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ನಾನು ದುಡಿಯೋದು ಅಷ್ಟೇ. ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದ್ರು ಕೂಡ ಮೈತ್ರಿ ಪಕ್ಷವಾಗಿ ನಮ್ಮನ್ನ ಕರೆದಿಲ್ಲ ಅಂತ ಜೆಡಿಎಸ್ ನವರು ಸಿಟ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ನಮಗೆ ಯಾವುದೇ ಮಾಹಿತಿ ಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಅದರ ವಿಚಾರ ನನಗೆ ಪಕ್ಷದ ವರಿಷ್ಠರಿಗೆ ನಾಯಕರುಗಳಿಗೆ ಗೊತ್ತಾಗಬೇಕು. ಆ ವಿಚಾರದಲ್ಲಿ ನನಗೇನು ಕೂಡ ಗೊತ್ತಿಲ್ಲ. ಈ ಹೋರಾಟದಲ್ಲಿ ಇವತ್ತು ನೀವು ಪಾಲ್ಗೊಂಡಿದ್ರಿ, ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಪಾಲ್ಗೊಂಡಿದ್ದಾರೆ. ಇತ್ತೀಚಿನ ಕೆಲವು ನಿಮ್ಮ ಮತ್ತು ಶ್ರೀರಾಮ್ ನಡುವಿನ ಬೆಳವಣಿಗೆಗಳ ಬಳಿಕ ಮತ್ತೆ ಒಂದೇ ವೇದಿಕೆಯಲ್ಲಿ ನೀವು ಕಾಣಿಸ್ಕೊಂಡಿರುವಂತದ್ದು ಎಲ್ಲ ಸರಿ ಹೋಗಿದೆಯಾ? ನೋಡಿ, ಇವತ್ತು ಪಾರ್ಟಿ ಅಂತ ಬಂದಾಗ ನಾನು ಪಾರ್ಟಿಗೋಸ್ಕರನೇ ಕೆಲಸ ಮಾಡುವಂಥದ್ದು. ಈ ಹಿಂದೆ ವೈಯಕ್ತಿಕವಾಗಿ ಅವರು ಇವರು ಅಂತೇಳಿ ಏನು ಯೋಚನೆಗಳಿತ್ತು, ಇವತ್ತು ಅದು ಯಾವುದು ಕೂಡ ಇಲ್ಲ. ಜೀವನದಲ್ಲಿ ಎಷ್ಟೋ ವಿಷಯಗಳನ್ನ ಕಲ್ತಿದ್ದೀವಿ. ಇವತ್ತು ಏನೇ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ನಾನು ದುಡಿಯೋದು ಅಷ್ಟೇ. ಇದಿಷ್ಟು ಶಾಸಕ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಕ್ಯಾಮರಾಮನ್ ಗಣೇಶ್ ಜೊತೆ ಕಿರಣ್ ಹನಿಡ್ಕ, ಟಿವಿ9 ಬೆಂಗಳೂರು.